ಬಜೆಟ್ ಈಸ್ ಅನ್ ಆರ್ಟ್ ಆಫ್ ಎಸ್ಟಿಮೇಷನ್ ಅಂತ ಹೇಳ್ತಾರೆ. ನಿಮಗೆ ಅಂದಾಜು ಮಾಡೋದ್ರಲ್ಲಿ ಇರುವಂತ ಕಲೆ ಬಜೆಟ್ ಯಾವತ್ತೂ ಕೂಡ ಎಲ್ಲಿಂದ ನನಗೆ ಎಷ್ಟು ಬರುತ್ತೆ ಅದನ್ನು ನಾನು ಯಾವ ರೀತಿ ವಿನಿಯೋಗಿಸ್ತೀನಿ, ಅದರಿಂದ ಸಂಪತ್ತಿನ ಕ್ರಿಯೇಷನ್ ಏನಾಗುತ್ತೆ ಇದೆಲ್ಲದರ ಮೇಲೂ ಕೂಡ ನಿಗಾ ಇಡಬೇಕಾಗತ್ತೆ ಯಾರೇ ಆದರೂ ಕೂಡ. ಇಲ್ಲಿ ನೀವು 54,000 ಕೋಟಿ ಬಜೆಟಲ್ಲಿ ಅನೌನ್ಸ್ ಮಾಡಿದ್ದು 54,000 ಚಿಲ್ಲರೆ ಕೋಟಿಯಷ್ಟು ಗೃಹಲಕ್ಷ್ಮಿ ಸೇರಿ 5 ಗ್ಯಾರಂಟಿ ಯೋಜನೆಗಳಿಗೆ ಅಂತ ಎತ್ತಿಟ್ಟಿದ್ದೀರಿ ಅಥವಾ ಎಸ್ಟಿಮೇಷನ್ ಆಗಿದ್ದೀರಿ. ಇವತ್ತು ಕೊಡೋದಕ್ಕೆ ನಿಮ್ಮಲ್ಲಿ ದುಡ್ಡಿಲ್ಲ ಅಂತಾದ್ರೆ ಕ್ಯಾಲ್ಕುಲೇಷನ್ನೇ ರಾಂಗ್ ಆಗಿದೆ ಅಂತ ಅರ್ಥ ತಾನೆ. ಈಗ ರಕ್ಷಣೆ ಒಂದ್ ಮಾತು ಹೇಳ್ತೀನಿ ನಾನು, ಈ ವ್ಯವಸ್ಥೆ ಹೆಂಗಿದೆ ಅಂತ ಹೇಳ್ತೀನಿ ನೋಡಿ. 2020, 21, 22, 23 ಸರ್ಕಾರದ ಹೊಣೆಗಾರಿಕೆಯನ್ನ 1,50,000 ಕೋಟಿ ರೂಪಾಯಿಷ್ಟು ವಿವಿಧ ಇಲಾಖೆಗಳ ಹೊಣೆಗಾರಿಕೆಯನ್ನು ನಮ್ಮ ಸರ್ಕಾರದಲ್ಲಿ ಬಿಟ್ಟು ಹೋಗಿದ್ದಾರೆ. ಇವತ್ತು ಕೂಡ ದಿ ಡೇ ಪ್ರೆಸೆಂಟ್ ಡೇ 2021, 22 ಲೋಕೋಪಯೋಗಿ ಇಲಾಖೆನಲ್ಲಾಗ್ಬೋದು, ನೀರಾವರಿ ಇಲಾಖೆನಲ್ಲಾಗ್ಬೋದು ಹಣ ಬಿಡುಗಡೆ ಆಗೋ ಪೆಂಡಿಂಗ್ ಇರೋ ಬಾಕಿ ಬಿಲ್ಗಳಿದಾವೆ. 21, 22, 23 ಹೇಳ್ತಾ ಇದ್ದೀನಿ. ಅಂದ್ರೆ ಸರ್ಕಾರದ ವ್ಯವಸ್ಥೆನಲ್ಲಿ ಈ ರೀತಿಯಾಗಿ ಹೊಣೆಗಾರಿಕೆಗಳನ್ನ ಬಿಟ್ಟೋಗಿದ್ದಾರೆ. ಇಲ್ಲೂ ಕೂಡ ನೀವು 4 ತಿಂಗಳ ಹಣ ಬಿಡುಗಡೆ ಮಾಡಿಲ್ಲ ಅಥವಾ ಬಸ್ಗೆ ಹಣ ಕೊಟ್ಟಿಲ್ಲ, ಅದ್ರ ಬಗ್ಗೆ ಯಾವುದೇ ರೀತಿಯಾಗಿ ನಕಾರಾತ್ಮಕವಾದ ಪರಿಣಾಮ ಬೀರಲ್ಲ. ಆಮೇಲೆ ಯಾಕಂದ್ರೆ ಎಲ್ಲಾ ಯೋಜನೆಗಳು ಮುಂದುವರಿತವೆ. ನೀವು ನಿಜ ಹೇಳಿದ್ದು ಹಣವನ್ನ ಬಿಡುಗಡೆ ಮಾಡಬೇಕಿದೆ ಆಯೋಗದ ಪ್ರಕಾರ 15,400 ಬಿಡುಗಡೆ ಆಗಿಲ್ಲ. ಈಗ 2022 ಫೆಬ್ರವರಿ 1ನೇ ತಾರೀಕು ನಿರ್ಮಲಾ ಸೀತಾರಾಮನ್ ಅವರು ಸದನದಲ್ಲಿ ನಿಂತ್ಕೊಂಡು ಪಾರ್ಲಿಮೆಂಟ್ ಅಲ್ಲಿ ನಿಂತ್ಕೊಂಡು 5,300 ಕೋಟಿ ರೂಪಾಯಿ ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ. ಭದ್ರಾ ಮೇಲ್ದಂಡೆದು ಅದಕ್ಕೂ ಗ್ಯಾರಂಟಿ ಯಾಕೆ ಮಿಕ್ಸ್ ಮಾಡ್ತೀರಿ ನೀವು? ಭದ್ರಾ ಮೇಲ್ದಂಡೆ ಯೋಜನೆ ಕೇಳಕ್ ಹೋಗ್ಬೇಡಿ. ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇರೋದು ರಾಜ್ಯ ಸರ್ಕಾರನಲ್ಲ, ಕೇಂದ್ರ ಸರ್ಕಾರದಿಂದ ಯೋಜನೆಗಳ ತಾರತಮ್ಯ ಮಾಡ್ತಾ ಇದೆ. ಪಾಲು ಕೊಡುವ ಈಗ ನಟರಾಜ್ ಗೌಡ್ರೆ ನನ್ನ ಪ್ರಶ್ನೆಗೆ ನಿಮ್ಮ ಕಡೆಯಿಂದ ನನಗೆ ಉತ್ತರ ಸಿಕ್ಕಿಲ್ಲ. ನಾನು ಕೇಳ್ತಾ ಇರೋದು ಎಸ್ಟಿಮೇಷನ್ ರಾಂಗ್ ಆಗಿದೆಯಾ ಅಂತ ನಾನು ಪ್ರಶ್ನೆ ಕೇಳಿದ್ದು ನಿಮಗೆ. ನೀವು ಬೇರೆದ್ದೇ ಉತ್ತರ ಕೊಡ್ತಾ ಇದ್ದೀರಿ. ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ ಪ್ಲೀಸ್ ಇಲ್ಲಿ ಕೇಳಿಸ್ಕೊಳ್ಳಿ ನಟರಾಜ್ ಗೌಡ್ರೆ, ಈ ರಾಜ್ಯದ GDPಯ ಮೇಲೆ 24.91% ಸಾಲ ಇದೆ. ಇದರಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಇದೆ. ಈ ಆರ್ಥಿಕ ವರ್ಷಕ್ಕೆ 1 ಲಕ್ಷ ಕೋಟಿಯಷ್ಟು ಹೊಸದಾಗಿ ಸಾಲ ತೆಗೆದುಕೊಂಡಿದ್ದೀರಿ. ನೀವು ಹೇಳ್ತೀರಿ ಅವರು ಹೊರೆ ಬಿಟ್ಟು ಹೋಗಿದ್ದಾರೆ ಅಂತ, ಅದನ್ನು ತೀರಿಸೋದಕ್ಕೆ ನಮಗೆ ಅವಕಾಶಗಳಿದಾವೆ ಇತ್ತು. ಈ 54,000 ಕೋಟಿ ಎಕ್ಸ್ಕ್ಲೂಸಿವ್ ಫಾರ್ ಗ್ಯಾರಂಟಿ ಅದನ್ನೇ ಕೊಡೋದಕ್ಕಾಗ್ತಿಲ್ಲ ಅಂತಂದ್ರೆ ಈಗ ನೀವು 20 GDP ಮೇಲೆ 25% ವರೆಗೂ ಸಾಲ ಮಾಡ್ಲಿಕ್ಕೆ ಯಾವ ರೀತಿಯಾಗಿ ನಿಯಮಗಳಿದಾವೆ ಅದನ್ನ ಮೀರಿಲ್ಲ. ನಂಬರ್ 1 ಹೊಣೆಗಾರಿಕೆ ಅಧಿನಿಯಮ 2001 ಆರ್ಥಿಕ ಶಿಸ್ತನ್ನು ನಿರ್ವಹಿಸಿಕೊಂಡು ಕೇಂದ್ರ ಸರ್ಕಾರದ ಅನ್ಯಾಯ ಮೋಸವನ್ನು ಕೂಡ ನಿಗ್ರಹಿಸಿಕೊಂಡು ಕರ್ನಾಟಕ ಆಗ್ತಾ ಇರ್ತಕ್ಕಂತಹ ಆರ್ಥಿಕ ತಾರತಮ್ಯವನ್ನು ಕೂಡ ನಿಗ್ರಹಿಸಿಕೊಂಡು ರಾಜ್ಯವನ್ನ ನಾವು ಮುಂದುವರಿಸ್ತಾ ಇದ್ದೀವಿ. ಬಿಜೆಪಿ ಸರ್ಕಾರದ ಹೊಣೆಗಾರಿಕೆಯನ್ನು ತೀರಿಸಿಕೊಂಡು ರಾಜ್ಯ ಸರ್ಕಾರ ನಾವು ಗ್ಯಾರಂಟಿ ಯೋಜನೆಗಳಿಗೆ 1 ಲಕ್ಷ ಕೋಟಿ ರೂಪಾಯಿ ಇಲ್ಲಿವರೆಗೂ ನಾವು ಹಣವನ್ನ ಬಿಡುಗಡೆ ಮಾಡಿದ್ವಿ. 1 ಲಕ್ಷ ಕೋಟಿ ರೂಪಾಯಿ ನೇರವಾಗಿ ಡೋಂಗಿ ಬಿಜೆಪಿ ನಾಯಕರು ಮಾತ್ರ ಇದನ್ನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.